ಬಂಜಾರ ಸಮುದಾಯ ತನ್ನ ವಿಶಿಷ್ಟ ಸಾಂಸ್ಕೃತಿಕ ಆಚರಣೆಗಳಿಂದ ಗಮನ ಸೆಳೆಯುವ ಸಮುದಾಯ. ಲಂಬಾಣಿ ಜನಾಂಗದ ಕನ್ಯೆಯರು ದೀಪಾವಳಿ ಅಮಾವಾಸ್ಯೆಯ ದಿನ ಪ್ರತಿ ಮನೆಗೆ ತೆರಳಿ ಕತ್ತಲೆಯನ್ನು ಹೋಗಲಾಡಿಸಲು ಸಾಮೂಹಿಕವಾಗಿ ದೀಪಗಳನ್ನು ಹಚ್ಚಿ ಮೊದಲು ತಮ್ಮ ಜನಾಂಗದ ಕುಲಗುರು ಶ್ರೀ ಸೇವಾಲಾಲ್ ಮಹಾರಾಜರ ಮಂದಿರಕ್ಕೆ ತೆರಳಿ ಅಲ್ಲಿ ಎಲ್ಲರೂ ದೀಪವನ್ನು ಬೆಳಗಿ ಮೇರಾ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಆನಂತರ ತಾಂಡಾದ ನಾಯಕನ ಮನೆಯಿಂದ ಪ್ರಾರಂಭಿಸಿ ತಾಂಡಾದ ಪ್ರತಿಯೊಬ್ಬರ ಮನೆಗೆ ತೆರಳಿ ಆರತಿಯನ್ನು ಹಿಡಿದು ಗುರು ಹಿರಿಯರಾದಿಯಾಗಿ ಎಲ್ಲರಿಗೂ ಒಳಿತಾಗಲಿ ಎಂದು ಹಾರೈಸುತ್ತಾ ದೀಪವನ್ನು ಬೆಳಗಿಸುತ್ತಾರೆ. ಮನೆಗೆ ಬಂದ ಕನ್ಯೆಯರಿಗೆ ಒಂದಿಷ್ಟು ಕಾಸನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ರಾತ್ರಿ ಸರಿಸುಮಾರು 2-3 ಗಂಟೆವರೆಗೆ ಈ ಮೇರಾ ಸಂಪ್ರದಾಯ ನಡೆಯುತ್ತದೆ. ಮಾರನೇ ದಿನ ಬೆಳಗ್ಗೆ ಅರಣ್ಯದಲ್ಲಿ ಸಿಗುವ ಕಾಶಿ ಹೂಗಳನ್ನು, ಉತ್ತರಾಣಿ ಗಿಡವನ್ನು ಮತ್ತು ಗೋವಿನ ಸಗಣಿಯನ್ನು ಸಂಗ್ರಹಿಸಿಕೊಂಡು ಶ್ರೀ ಸಂತ ಸೇವಾಲಾಲರ ಮಂದಿರಕ್ಕೆ ಬಂದು ಸಾಮೂಹಿಕವಾಗಿ ನೃತ್ಯದಲ್ಲಿ ತೊಡಗುತ್ತಾರೆ. ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಕಿರಿಯರು ಎನ್ನದೆ ನೋಡಲು ಜನಜಾತ್ರೆಯೇ ಸೇರುತ್ತದೆ. ವಿಶಿಷ್ಟವಾದ ಬಣ್ಣದ ಬಟ್ಟೆಗಳನ್ನು ಧರಿಸಿರುವ ಕುಮಾರಿಯರ ನೃತ್ಯ ನವಿಲನ್ನು ನಾಚಿಸುವಂತೆ ಇರುತ್ತದೆ. ನೋಡಲು 2 ಕಣ್ಣು ಸಾಲದು. ಈ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ಬಂಜಾರ ಸಮುದಾಯದವರು ವಿಶಿಷ್ಟವಾಗಿ ಆಚರಿಸುತ್ತಾರೆ ಎನ್ನುವುದು ನಮಗೆ ಹೆಮ್ಮೆಯ ಸಂಗತಿ ಎಂದು ಗ್ರಾಮದ ಯುವಕ ಅಂಕುಶ್ ರಾಠೋಡ್ ಹರ್ಷ ವ್ಯಕ್ತಪಡಿಸಿದರು. क्या